ದೀಪಾವಳಿ ಹಬ್ಬದ ಶುಭಾಶಯಗಳು ಮಗನೇ. ಈ ಮನೆ ಬೆಳಗೋ ಮಹಾಲಕ್ಷ್ಮಿ ಶ್ರಾವಣಿಯಮ್ಮವರು. ಈ ಮನೆಗೆ ಅವರೇ ನಂದ ದೀಪ. ಶ್ರಾವಣಿಯಮ್ಮವ್ರ ಮಮತೆ ಪ್ರೀತಿ ಇರೋವರೆಗೂ ಈ ಮನೆ ಯಾವತ್ತೂ ಕತ್ಲಾಗಲ್ಲ. ಆಯ್ತಾಯ್ತು, ಇಂಥ ಸೆಂಟಿಮೆಂಟಲ್ ಡೈಲಾಗ್ ಎಲ್ಲ ಬಿಟ್ಟು ಪೂಜೆ ಮಾಡೋಣ. ಪ್ರಸಾದಕ್ಕೋಸ್ಕರ ಹೊಟ್ಟೆ ಕಾಯ್ತಾ ಇದೆ. ಅತ್ತೆ, ಪೂಜೆ ಏನೇ ಇದ್ರು ಈ ಮನೆಯಲ್ಲಾಗ್ಲಿ, ಆದ್ರೆ ಸಂಭ್ರಮ ಆ ಮನೆಯಲ್ಲೂ ಆಗ್ಬೇಕು. ಅಪ್ಪ ಎಲ್ರೂ ಕರ್ತಿದ್ದಾರೆ. ಆಯ್ತು ಶ್ರಾವಣಿಮ್ಮ, ಹೋಗೋಣ. ದೊಡ್ಡ ಮನೆಗೆ ಹೋಗೋದು ಒಂದೇ, ದೇವಸ್ಥಾನಕ್ಕೆ ಹೋಗೋದು ಒಂದೇ, ಯಜಮಾನ್ರು ಒಂದೇ, ಆ ದೇವರು ಒಂದೇ. ಅವ್ರ ಜೊತೆ ಹಬ್ಬ ಆಚರಿಸ್ತೀವಿ ಅಂದ್ರೆ ನಿಜವಾಗ್ಲೂ ನಮ್ಮ ಪುಣ್ಯನೇ. ಅಮ್ಮ, ಅಕ್ಕ ಇಲ್ಲಿ? ಅಕ್ಕ ಬರಲ್ವಾ? ಇಲ್ಲಪ್ಪ, ಧನುಗೆ ಮೈ ಬೆಚ್ಚಗಿದೆ. ಅವಳು ಐಶನು ಮನೇಲೇ ಇರ್ತಾರೆ. ನಾವು ಹೋಗ್ಬಿಟ್ಟು ಬರೋಣ. ಸರಿ ಸರಿ, ಮನೇಲೇ ಇರಲಿ. ಕಾಂತಮ್ಮನವ್ರೆ, ಯಜಮಾನ್ರಲ್ಲಿ? ಅಪ್ಪ, ಅವ್ರು ಈಗಲೇ ವೇದ ವೈರಾಗ್ಯ ಅಂತಿದ್ದಾರೆ. ಇನ್ನು ಅಲ್ಲಿ ಬಂದು ಖುಷಿಯಿಂದ ಹಬ್ಬ ಆಚರಿಸ್ತಾರಂತ್ಯಾ? ಜೈ ಬಳಾಂಗಮತ್ಯ. ಯಾವ್ಯಾವಾಗ ಬಂದು ಬಳಂಗ ಬತ್ಯ ಅನ್ಬಿಡ, ನನ್ ಕಿವಿ ತೋತ್ ಬಿಡ್ತೈ. ನಾನು ಸಿದ್ಧವಾಗಿದ್ದೆ. ಅಣ್ಣವ್ರೆ, ಈಗ ನೀವು ಅಲ್ಲಿಗೆ ಬರೋದಕ್ಕೆ ವೈರಾಗ್ಯ ಅಡ್ಡ ಬರಲ್ವಾ? ಹಬ್ಬ ಹರಿದಿನ ಅಂತ ಅಂದ್ರೆ ಹೊಟ್ಟೆ ತುಂಬಾ ಊಟ, ಕಣ್ ತುಂಬಾ ನಿದ್ದೆ, ಮನಸ್ಸು ತುಂಬಾ ಸಂತೋಷ, ಬಾಯಿ ತುಂಬಾ ನಗೆ ಇದ್ರೆ ಆ ದೇವರಿಗೆ ಸಂತೋಷ ಆಗುತ್ತಲ್ವೇ? ದೇವ್ರಿಗೋ ನಿಮಗೋ? ಅಹಂ ಬ್ರಹ್ಮಾಸ್ಮಿ. ನಮ್ಮೊಳಗಿರುವ ಆತ್ಮವೇ ದೇವರು. ಆತ್ಮ ಸಂತೃಪ್ತಿ ಆದ್ರೆ, ಆತ್ಮಕ್ಕೆ ಆನಂದ ಸಿಕ್ಕರೆ ದೇವರಿಗೆ ಸಂತೋಷ ಆಗುತ್ತಲ್ವೇ? ಆಯ್ತು ಆಯ್ತು, ಅರ್ಥವಾಯ್ತು. ಇಂಥ ಮಾತುಗಳು ಗಾಳಿಲಿ ತೇಲ್ಸೋ ಹಾಗೆ ಮಾತಾಡಿದ್ರು ಇದರಲ್ಲಿ ತುಂಬಾ ಅರ್ಥ ಇರುತ್ತೆ. ಶ್ರಾವಣಿ ಮರೆ, ಬನ್ನಿ ಮಂಗಳಾರತಿ ಮಾಡಿ. ನೀವೆಲ್ಲ ಬಂದಿದ್ದು ತುಂಬ ಸಂತೋಷ ಆಯಿತು. ದೇವ್ರು ಒಳ್ಳೇದು ಮಾಡಿ. ದೀಪಾವಳಿ ಹಬ್ಬ ಶುಭಾಶಯಗಳೇ. ನಿಮಗೂ ಅಷ್ಟೇ. ನಾನು ನಿನಗೆ ಅಪ್ಪನೂ ಅಲ್ಲ, ನೀನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳೇ ಅಲ್ಲ. ನಾನು ದ್ವೇಷದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಇದು ಸತ್ಯ, ಇದೇ ಸತ್ಯ. ದೀಪಾವಳಿ ಹಬ್ಬದ ಶುಭಾಶಯಗಳು ಅಪ್ಪ. ನಿನಗೂ ಕೂಡ ಅಮ್ಮ. ಒಂದನಮ್ಮ, ಸಿಹಿ ತಗೊಂಡು. ಅದೇ ಇದ್ಯಾಕ್ ತರಕ್ ಹೋದ್ರಿ? ಮದುವೆ ಆದ್ಮೇಲೆ ಮೊದಲನೇ ದೀಪಾವಳಿಗೆ ಮಕ್ಳನ್ನ ಕರ್ಕೊಂಡು ಬಂದಿದ್ದೀವಿ. ಎಲ್ಲರ ಬಾಯಿ ಸಿಹಿ ಆಗ್ಲಿ, ಎಲ್ಲರ ಬಾಳು ಸಿಹಿ ಆಗ್ಲಿ. ತಗೊಳ್ಳಿ. ಸರಿಯಾಗೇ ಹೇಳಿದ್ರಿ. ನೀವೆಲ್ಲ ಇಲ್ಲಿ ಬಂದಿರೋದು, ಸಿಹಿ ತಂದಿರೋದು, ಸಿಹಿಯಾದ ಮಾತುಗಳನ್ನ ಆಡ್ತಿರೋದು, ಇದೆಲ್ಲ ನಮ್ಮ ಪಾಲಿಗೆ ಸಿಹಿ ಸಮಯನೇ. ಈಗ ನೋಡಿ, ಹಬ್ಬಕ್ಕೊಂದ್ ಕಳೆ ಬಂತು. ಮನೆಯೆಲ್ಲ ತುಂಬಿರೋ ಹಾಗೆ ಕಾಣ್ತಿದೆ. ಅಂದಾಗೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಹೌದೌದು. ಇವರು ನನ್ನ ಅರ್ಧಾಂಗ. ಅಯ್ಯೋ ಕಾಂತಮ್ಮನವ್ರಿಗೆ ಏನು ಹೇಳ್ತಾ ಇದ್ದೀರಾ? ಕಾಂತಮ್ಮನವರೇ, ನನಗೆ ಅರ್ಧಾಂಗ ಅಂದ್ರೆ ಅರ್ಥ ಆಗ್ಲಿಲ್ಲ. ನಾನು ಇವತ್ತೇ ಅದಕ್ಕೆ ಅರ್ಥ ಮಾಡಿಸ್ತೀನಿ ನೋಡಿ. ನಾನು ಇವರಿಗೆ ಅರ್ಧಾಂಗಿ ಆದ್ರೆ ಇವರು ನನಗೆ ಅರ್ಧಾಂಗ. ಒಟ್ಟಾರೆ ನಾನು ಹರಿದ ಅಂಗಿ. ಜೈ ಬಳಂಗಮಸ್ಯ ಮಹಾಗುರುಳೆ.
ಕಾಂತಮ್ಮತ್ತೆ, ನೀವು ನಿಮ್ಮ ವ್ಯಾಕರಣನೋ ನೀವು ಮಾಡೋ ನಾಮಕರಣನೋ ಎಲ್ಲ ವಿಚಿತ್ರವಾಗಿರುತ್ತೆ. ಕಳ್ಳ ಕಾರ್ತಿಕೇಯ. ಅಂದ್ರೆ ಇವರು ಕಾಂತಮ್ಮ ಅವರ ಪತಿ ದೇವರು ಅನ್ನಿ. ಸತಿ ಪತಿ ಕಿತಾಪತಿ ಎಲ್ಲದರಲ್ಲೂ ಇರಬೇಕು ಇತಿ ಮಿತಿ. ಇದೇನೇ ಇದ್ರೂ ಮಧ್ಯೆ ಇರಬೇಕು ಸಂಬಂಧಗಳಲ್ಲಿ ಪ್ರೀತಿ. ನಿಮ್ ಪತಿ ದೇವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇದನ್ನೆಲ್ಲ ಹೇಳ್ಕೊಟ್ಟಿದ್ದು ನಾನೇ. ಸಾವಿತ್ರಿ, ಏನ್ ಸಾವಿತ್ರಿ ಇದೆಲ್ಲ? ಏನ್ ಮಾಡಕ್ ಹೊರಟಿದ್ಯಾ ನೀನು? ನನ್ನ ಬಿಟ್ಬಿಡಿ, ನನ್ಗೆ ಬದುಕಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ನನ್ನ ತಡಿಬ್ಯಾಡಿ, ಕೊಡಿ ಇದನ್ನ. ಸಾವಿತ್ರಿ, ಏನಾಗಿದೆ ಸಾವಿತ್ರಿ ನಿನಗೆ? ಸಾಯುವಂಥದ್ದು ಏನಾಗಿದೆ ಈಗ? ಸಾವು ಒಂದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಅಲ್ಲ ಸಾವಿತ್ರಿ. ಜೀವನ ಅನ್ನೋದೇ ಒಂದು ಹೋರಾಟ. ಇದರಲ್ಲಿ ಕಷ್ಟ ಸುಖ ಎಲ್ಲ ಇದ್ದಿದ್ದೆ ಸಾವಿತ್ರಿ. ಕಷ್ಟಗಳು ಬಂತು ಅಂತ ಹೆದರಿ ಸಾಯ್ಬಾರ್ದು, ಎದುರಿಸಿ ನಿಲ್ಬೇಕು. ಇಲ್ಲ, ನನ್ನಂತವಳು ಬದುಕಿರ್ಬಾರ್ದು. ನನ್ಗೆ ಬದುಕೋ ಯೋಗ್ಯತೆನೇ ಇಲ್ಲ.